ಹಸಿ ಕಸ ಅನ್ನೋದು 60-65% ಮನೆಯಲ್ಲಿ ಉತ್ಪಾದನೆ ಆಗುವಂತಹ ಹೆಚ್ಚಿನ ಕಸ ಅಂದರೆ ಫುಡ್ ವೇಸ್ಟ್ ಅಂತಾರೆ, ಕಿಚನ್ ವೇಸ್ಟ್ ಅಂತಾರೆ. ಹಸಿ ಕಸ 300-400 ಮನೆಗಳಿಂದ ತಗೊಂಬಂದಂತಹ ಹಸಿ ಕಸದಲ್ಲಿ ನೀರಿನಂಶ ಇರುತ್ತೆ. ನೀರಿನಂಶನ ಹೀರುವಂತಹ ಪದಾರ್ಥ ಪ್ರಕೃತಿಯಲ್ಲಿ ತುಂಬ ಚೆನ್ನಾಗಿ ತುಂಬ ಜಾಸ್ತಿ ಬರೋದು ಅಂತಂದರೆ ಒಣ ಎಲೆ. ಮತ್ತು 5 ತರಹದ ಡೂ ಇಟ್ ಯುವರ್ಸ್, ನಾವೇ ಸ್ವತಃ ತಯಾರು ಮಾಡ್ಕೊಳ್ಬೋದಾದಂಥ ಕಂಪೋಸ್ಟಿಂಗ್ ಯೂನಿಟ್ಸ್ ಇಲ್ಲಿದೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಮ್ಮ ಇಲ್ಲಿ ಕೆಲಸ ಮಾಡುವಂಥ ಹುಡುಗಿಯರಿಗೆಲ್ಲರಿಗೂ ಗೊತ್ತಿದೆ. 400 ಮನೆಗಳಿಂದ ಬರುವಂತಹ 300 kg ಹಸಿ ಕಸವನ್ನು ಪ್ರತಿದಿನ ಇಲ್ಲಿ ಅದನ್ನು ನಾವು ಒಣ ಎಲೆ ಜೊತೆ ಬೆರೆಸಿ ಗೊಬ್ಬರ ಮಾಡ್ತಿದ್ದೀವಿ. ಬೇರೆ ಬೇರೆ ತರಹದ ಅಡ್ವರ್ಟೈಸ್ಮೆಂಟ್ಗಳು ಬಂದು ಒಂದೇ ದಿನದಲ್ಲಿ ಗೊಬ್ಬರ ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲನೂ ನಮ್ಮ ಮೆಷಿನ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನೀವು ಮಾರು ಹೋಗಬೇಡಿ. ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ಕಿಚನ್ ವೇಸ್ಟನ್ನು ಮತ್ತು ಒಣ ಎಲೆನ ಗೊಬ್ಬರ ಮಾಡಿದಾಗ 6-8 ವಾರ ಬೇಕು. ಗೊಬ್ಬರನ ಟೆಸ್ಟ್ ಮಾಡಿಸಿದ್ದೀವಿ. ಇದು ಸೂಕ್ತವಾಗಿದೆ, ಗಿಡಗಳಿಗೆ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋ ಥರದ ಗೊಬ್ಬರ.